ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ನಾವು ಈ ಒಂದು ಕ್ಲಾಸಿನಲ್ಲಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಮ್ಯಾನೇಜ್ಮೆಂಟ್ ಎಂದರೇನು ಅಂತಕ್ಕಂಥದ್ದನ್ನು ಏನು ಮಾಡ್ತೀವಿ ಈ ಕ್ಲಾಸಿನಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಒಳಗ ಆ ಬಿಸ್ನೆಸ್ ಅನ್ನ ಸಕ್ಸಸ್ ಮಾಡಬೇಕಪ್ಪ ಅಂತಂದ್ರ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಕ್ಕೈತ್ರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತೈತಿ. ಸೊ ಆ ಮ್ಯಾನೇಜ್ಮೆಂಟ್ ಮಾಡ್ಬೇಕಪ್ಪ ಅಂತಂದ್ರ ಅದರದೇ ಆದಂತ ಕೆಲವೊಂದು ಫಂಕ್ಷನ್ಸ್ ಗಳನ್ನ ನಾವೇನಕ್ಕೈತ್ರಿ ಫುಲ್ಫಿಲ್ಮೆಂಟ್ ಮಾಡಬೇಕು. ಅವಾಗ ಮಾತ್ರ ಏನಕ್ಕೈತ್ರಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಸಕ್ಸಸ್ ಆಕೈತಿ. ಸೊ ಆ ಬಿಸ್ನೆಸ್ ಆರ್ಗನೈಸೇಷನ್ ಸಕ್ಸಸ್ ಆಗ್ಬೇಕಾರ ಈ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಕ್ಕೈತ್ರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತೈತಿ. ಸೊ ಹಂಗಾರೆ ಆ ಇಂಪಾರ್ಟೆಂಟ್ ರೋಲ್ ಏನು, ಹಂಗಾದ್ರೆ ಆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೊ ಆ ಮ್ಯಾನೇಜ್ಮೆಂಟ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಹಂಗಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ಮ್ಯಾನೇಜ್ಮೆಂಟ್ ಒಳಗೆ ಬರ್ತಕ್ಕಂಥ ಕಾರ್ಯಗಳನ್ನ ಏನು, ಸೊ ಇದನ್ನೆಲ್ಲ ಏನ್ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಹಂಗಂದ್ರ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ಫಸ್ಟ್ ಏನ್ ಮಾಡೋಣ್ರಿ ನೋಡೋಣ. ಹಂಗಾದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ನೋಡಿ. ಸೊ ನಾನು ನಿಮ್ಮ ಪ್ರೊಫೆಸರ್ ಸಿದ್ಧಾರೂಢ ಬಿ ಕುಂಬಾರ್. ಸೊ ಈ ಒಂದು ಕ್ಲಾಸಿನಲ್ಲಿ ನಿಮಗೆಲ್ಲರಿಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತಕ್ಕಂಥದನ್ನ ಏನ್ ಮಾಡ್ತೀನಿ ಈ ಕ್ಲಾಸ್ ಒಳಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ರಿ ನೋಡಿ. ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಟು ಅದರ್ಸ್. ಸೊ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಹೇಳ್ತೀವಪ್ಪ ಅಂತಂದ್ರ ಯಾವುದೇ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಆಕ್ಟಿವಿಟೀಸ್ ಗಳನ್ನಾಗಿರ್ಬೋದು, ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಸೊ ಯಾವುದೇ ಒಂದು ನೀವು ಆರ್ಗನೈಸೇಷನ್ ಒಳಗ ವರ್ಕ್ ಗಳನ್ನ ತಗೋಬೇಕಪ್ಪ ಅಂತಂದ್ರ ಏನ್ ಇನ್ನೊಬ್ಬ ವ್ಯಕ್ತಿಗಳಿಂದ ವರ್ಕ್ ಅನ್ನ ತಗೋತೀರಿ ಅದಕ್ಕೆ ಏನ್ ಕರಿತೀವಿ ಇಲ್ಲಿ ಸಿಂಪಲ್ ಆಗಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ಹೇಳ್ತೀವಿ. ಹಾಗಾದ್ರೆ ಆ ವರ್ಕ್ ಅನ್ನ ತಗೋಬೇಕಾದ್ರೆ ಅದರದೇ ಆದಂತ ಒಂದು ಸಿಸ್ಟಮ್ ಐತ್ರಿ, ಅದರದೇ ಆದಂತ ಒಂದು ಪದ್ಧತಿ ಐತಿ. ಹಾಗಾದ್ರೆ ಆ ಸಿಸ್ಟಮ್ ಏನು ನೋಡಿ. ಮ್ಯಾನೇಜ್ಮೆಂಟ್ ಈಸ್ ಟು ಪ್ಲಾನ್. ಸೊ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ರಿ ಪ್ಲಾನಿಂಗ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ಪ್ಲಾನ್ ಅಂತಕ್ಕಂಥದ್ದು ಏನಕ್ಕೆಪ್ಪ ಅಂತಂದ್ರ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತೈತ್ರಿ. ಸೊ ಯಾವ ರೀತಿ ನಾವು ಪ್ಲಾನಿಂಗ್ಸ್ ಅನ್ನ ಮಾಡಬೇಕು, ಸ್ಮೂತ್ ಆಗಿ ಆ ಬಿಸ್ನೆಸ್ ಆರ್ಗನೈಸೇಷನ್ ಹೋಗ್ಬೇಕಪ್ಪ ಅಂತಂದ್ರ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕ್ರಿ ಪ್ಲಾನಿಂಗ್ಸ್ ಗಳನ್ನ ಮಾಡಬೇಕು. ಹಾಗಾದ್ರೆ ಪ್ಲಾನಿಂಗ್ಸ್ ಅಂದ್ರೆ ಏನ್ರಿ? ಸೊ ಇಟ್ ನಥಿಂಗ್ ಬಟ್ ಅ ಫೋರ್ಕಾಸ್ಟಿಂಗ್ ಆರ್ ಫಾರ್ಮೇಶನ್ ಆಫ್ ಆಬ್ಜೆಕ್ಟಿವ್ಸ್ ಆರ್ ಫಾರ್ಮೇಶನ್ ಆಫ್ ಪಾಲಿಸೀಸ್, ಬಜೆಟ್. ಸೊ ಇವನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಪ್ಲಾನಿಂಗ್ಸ್ ಒಳಗೆ ನಾವ್ ಏನ್ ಮಾಡ್ತೀವಿ ಇದನ್ನೆಲ್ಲ ಮಾಡ್ತೀವಿ. ಪ್ಲಾನಿಂಗ್ಸ್ ಒಳಗ ಫೋರ್ಕಾಸ್ಟ್ ಅನ್ನ ಮಾಡ್ತೀವಿ, ಬಜೆಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ಸೊ ನಮ್ಮ ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಏನು, ಸೊ ದೆನ್ ಪಾಲಿಸೀಸ್ ಗಳನ್ನ ಏನಂತಕ್ಕಂಥದ್ದು ಏನ್ ಮಾಡ್ತೀವಿ ಮ್ಯಾನೇಜ್ಮೆಂಟ್ ಒಳಗೆ ಫಸ್ಟ್ ನಾವ್ ಏನ್ ಮಾಡ್ಬೇಕ್ರಿ ಪ್ಲಾನ್ ಮಾಡಬೇಕು. ಇವೆಲ್ಲಾ ಗೋಲ್ಸ್ ಗಳನ್ನ ಸೆಟ್ ಆದ ತಕ್ಷಣ, ಇವನ್ನೆಲ್ಲ ರೆಡಿ ಆದ ತಕ್ಷಣ ಏನ್ ಮಾಡ್ಬೇಕ್ರಿ ಆರ್ಗನೈಸ್ ಮಾಡ್ಬೇಕಾಕೈತಿ. ಸೊ ಆರ್ಗನೈಸ್ ಅಂದ್ರೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಪ್ಲಾನ್ ಮಾಡಿದ್ರಿ, ಪ್ಲಾನ್ ಮಾಡಿದ ತಕ್ಷಣ ಆರ್ಗನೈಸ್ ಮಾಡ್ಬೇಕಾಕೈತಿ. ಅಂದ್ರೆ ಆರ್ಗನೈಸೇಷನ್ ಅಂದ್ರೆ ಏನ್ರಿ ಏನ್ ಪ್ಲಾನಿಂಗ್ಸ್ ಗಳನ್ನ ಮಾಡಿರಿ ಆ ವರ್ಕ್ ಗಳನ್ನ ಏನ್ ಮಾಡ್ಬೇಕ್ರಿ ಡಿಪಾರ್ಟ್ಮೆಂಟ್ ವೈಸ್ ಆಗಿರ್ಬೋದು ಅಥವಾ ಯಾರ್ಯಾರ ರೆಸ್ಪಾನ್ಸಿಬಿಲಿಟೀಸ್ ಅಥಾರಿಟೀಸ್ ಯಾರ್ಯಾರ ಅವರಿಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಹಂಚೋದಾಗಿರ್ಬೋದು. ಸೊ ಇದನ್ನೆಲ್ಲ ಏನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು. ಏನ್ ಪ್ಲಾನಿಂಗ್ಸ್ ಅನ್ನ ಮಾಡಿವಿ ನಾವು ಬಿಸ್ನೆಸ್ ಒಳಗ ಆ ಪ್ಲಾನಿಂಗ್ಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ಡಿವಿಷನ್ ಆಫ್ ವರ್ಕ್ ಅನ್ನ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತೀವಿ, ಆ ಹೆಡ್ ವೈಸ್ ಏನ್ ಮಾಡ್ತೀವಿ ವರ್ಕ್ ಗಳನ್ನ ಅಲೋಕೇಶನ್ ಮಾಡ್ತಕ್ಕಂಥದ್ದು, ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ಹಂಚತಕ್ಕಂಥದ್ದು ಏನ್ ಮಾಡ್ತೀವಿ ಮ್ಯಾನೇಜ್ಮೆಂಟ್ ಒಳಗ ಮಾಡ್ತೀವಿ. ದೆನ್ ಡೈರೆಕ್ಷನ್ ಅನ್ನ ಕೊಡ್ತಕ್ಕಂಥದ್ದು. ಅದು ಫಸ್ಟ್ ಏನ್ ಮಾಡ್ತೀವಿ ನಾವು ಏನ್ ಹೆಡ್ಸ್ ಡಿಪಾರ್ಟ್ಮೆಂಟ್ಸ್ ಬರ್ತಾವ ಆ ಹೆಡ್ಸ್ ಡಿಪಾರ್ಟ್ಮೆಂಟ್ಸ್ ಗಳಿಗೆ ಏನ್ ಮಾಡ್ತೀವಿ ಗೈಡೆನ್ಸ್ ಅನ್ನ ಕೊಡ್ತೀವಿ, ಅವ್ರ ರೆಸ್ಪಾನ್ಸಿಬಿಲಿಟಿಗಳನ್ನ ಹಂಚ್ತೀವಿ. ಹಂಚದ ತಕ್ಷಣ ಏನ್ ಮಾಡ್ತೀವಿ ವರ್ಕ್ ಫ್ಲೋನ ಏನ್ ಮಾಡ್ತೀವಿ ಅವರಿಗೆ ನಾವು ಕೊಡ್ತಕ್ಕಂಥದ್ದು. ಇಲ್ಲೇ ಎನ್ವಿರಾನ್ಮೆಂಟ್ ಅಂತಕ್ಕಂಗ ದೆನ್ ಯಾರು ವರ್ಕರ್ಸ್ ಅದಾರ ಆ ವರ್ಕರ್ಸ್ಗೆ ಯಾವ ರೀತಿ ವರ್ಕ್ ಅನ್ನ ಮಾಡ್ತಾರ ಆ ರೀತಿ ವರ್ಕ್ ಅನ್ನ ಡೈರೆಕ್ಟ್ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಆ ವರ್ಕ್ ಗಳನ್ನ ಫ್ಲೋ ಮಾಡ್ತಕ್ಕಂಥ ಒಂದು ಕೆಲಸ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾರೆ. ಯಾರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅಥವಾ ಹೆಡ್ ಆಫ್ ದಿ ಆರ್ಗನೈಸೇಷನ್ಸ್ ಏನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ವೈಸ್ ಏನ್ ಮಾಡ್ತಾರೆ ಡೈರೆಕ್ಷನ್ಸ್ ಗಳನ್ನ ಕೊಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾರೆ. ದೆನ್ ಅಂಡ್ ಕಂಟ್ರೋಲ್ ದಿ ರಿಸೋರ್ಸ್ ಆಫ್ ದಿ ಆರ್ಗನೈಸೇಷನ್. ಸೊ ಏನ್ ಆರ್ಗನೈಸೇಷನ್ಸ್ ಒಳಗ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಬರ್ತೈತಿ. ಸೊ ಆ ರಿಸೋರ್ಸಸ್ ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅದು ಮೆನ್ ಆಗಿರ್ಬೋದು, ಮಟೀರಿಯಲ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕಾಕೈತೆ ಅಂದ್ರೆ ನಾವು ಕಂಟ್ರೋಲ್ ಮಾಡಬೇಕಾಕೈತಿ. ಸೊ ಆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ರೋಲ್ ನ
ಪ್ಲೇ ಮಾಡ್ತೈತಿ. ಏನ್ ಕಂಟ್ರೋಲ್ ಮಾಡ್ಬೇಕ್ರಿ, ನಾವೊಂದು ಆಬ್ಜೆಕ್ಟಿವ್ಸ್ ಗಳನ್ನ ಸೆಟ್ ಮಾಡಿವಿ, ಗೋಲ್ಸ್ ಗಳನ್ನ ಸೆಟ್ ಮಾಡಿವಿ. ಆ ಆಬ್ಜೆಕ್ಟಿವ್ಸ್ ಮತ್ತು ಗೋಲ್ಸ್ ಏನಾಗೈತ್ರಿ ಸಕ್ಸಸ್ ಆಗೈತಿಲ್ಲ ಅಂತಕ್ಕಂಥದ್ದು ನೋಡ್ಬೇಕು. ಅಂದ್ರ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಮತ್ತು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಏನ್ ಮಾಡ್ಬೇಕ್ರಿ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಆರ್ಗನೈಸೇಷನ್ಸ್ ಒಳಗೆ. ಏನ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಿ, ದೆನ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಐತೆ ಏನಿತ್ತು ಅದು ಫುಲ್ಫಿಲ್ಮೆಂಟ್ ಆಗೈತಿಲ್ಲ ನೋಡ್ಕೋಬೇಕು. ಸೊ ಆಗಿರ್ಲಿಲ್ಲ ಅಂತಂದ್ರೆ ಏನ್ ಡೆವಿಯೇಷನ್ಸ್ ಬರ್ತಾವ ಅಥವಾ ಡಿಫರೆನ್ಸಸ್ ಗಳು ಏನಾಗ್ಯಾವ, ಆ ಡೆವಿಯೇಷನ್ಸ್ ಗಳನ್ನ ಏನಾಗ್ಯಾವ ಅಂತಕ್ಕಂಥ ಏನ್ ಮಾಡ್ಬೇಕ್ರಿ ಕಂಡಿಡಿಬೇಕು. ಕಂಡಿಡಿದ ತಕ್ಷಣ ಏನ್ ಮಾಡ್ಕೋಬೇಕ್ರಿ ಅದನ್ನ ತಿದ್ಕೊಳ್ತಕ್ಕಂಥ ಕೆಲಸ ಏನ್ ಮಾಡ್ಬೇಕ್ರಿ ಇಲ್ಲಿ ಬಿಸಿನೆಸ್ ಆರ್ಗನೈಸೇಷನ್ ದಾಗ ಮಾಡಬೇಕಾಗ್ತೈತಿ. ಅದೇ ಹೇಳ್ತಾರೆ. ಸೊ ರಿಸೋರ್ಸಸ್ ಆಫ್ ದಿ ಆರ್ಗನೈಸೇಷನ್ ಫಾರ್ ಆಬ್ಟೈನಿಂಗ್ ಕಾಮನ್ ಆಬ್ಜೆಕ್ಟಿವ್ಸ್ ಆರ್ ಗೋಲ್ಸ್. ಒಂದು ಕಾಮನ್ ಆಬ್ಜೆಕ್ಟಿವ್ ಅನ್ನ ಸೆಟ್ ಮಾಡ್ಕೊಂಡಿವಿ ಅಥವಾ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಂಡಿವಿ, ಅದು ಫುಲ್ಫಿಲ್ಮೆಂಟ್ ಆಗೈತಿಲ್ಲ ಅಂತಕ್ಕಂಥ ಏನ್ ಮಾಡ್ಬೇಕ್ರಿ ಬಿಸಿನೆಸ್ ಆರ್ಗನೈಸೇಷನ್ ದಾಗ ನೋಡ್ಕೋಬೇಕಾಗ್ತೈತಿ. ನೋಡ್ರಿ ಏನೇನು ಇಟ್ ಈಸ್ ರಿಲೇಟೆಡ್ ಟು ವಿತ್ ರಿಸೋರ್ಸಸ್ ಲೈಕ್ ಮಟೀರಿಯಲ್ಸ್. ಅಂದ್ರ ಮಟೀರಿಯಲ್ಸ್ ಗಳನ್ನ ಯಾವ ರೀತಿ ಯುಟಿಲೈಸೇಷನ್ಸ್ ಮಾಡ್ಕೊಳಕತ್ತಾರ, ಕ್ಯಾಶ್ ಅನ್ನ ಯಾವ ರೀತಿ ಯುಟಿಲೈಸೇಷನ್ಸ್ ಮಾಡ್ಕೊಳಕತ್ತಾರ, ಮಷಿನರೀಸ್ ಗಳನ್ನ ಯಾವ ರೀತಿ ಇಶ್ಯೂಸ್ ಮಾಡ್ಕೊಳತ್ತಾರ, ಯಾವ ಮೆಥಡ್ಸ್ ಗಳನ್ನ ಅಪ್ಲೈ ಮಾಡ್ಯಾರ. ಸೊ ದೆನ್ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಪ್ರೊಸೆಸ್ ಏನು, ದೆನ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಪ್ರೊಸೆಸ್ ಏನು. ಅಂದ್ರ ಪ್ರತಿಯೊಂದು ಸೆಕ್ಷನ್ ದಾಗ ಏನಕ್ಕಪ್ಪ ಅಂತಂದ್ರೆ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಏನ್ ಮಾಡಿರ್ತಾರೆ ಇಲ್ಲಿ ಹಂಚಿರ್ತಾರ. ಸೊ ಮಟೀರಿಯಲ್ಸ್ ಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಇರ್ತೈತಿ, ಕ್ಯಾಶ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಇರ್ತೈತಿ, ಮಷಿನರೀಸ್ ಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಅಥವಾ ಡಿಪಾರ್ಟ್ಮೆಂಟ್ಸ್ ಇರ್ತಾವ. ಸೊ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ಸ್ ಬೇರೆ ಇರ್ತೈತಿ, ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಸೆಕ್ಷನ್ಸ್ ಬೇರೆ ಇರ್ತೈತಿ. ಎಲ್ಲ ಒಂದೇ ಕಡೆ ಇರಂಗಿಲ್ರಿ. ಈ ಎಲ್ಲಾ ಸಪರೇಟ್ ಸೆಕ್ಷನ್ಸ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಾಕತ್ತಾವು. ಸೊ ನಮ್ದು ಆಬ್ಜೆಕ್ಟಿವ್ ಏನೈತಿ, ಆ ಆಬ್ಜೆಕ್ಟಿವ್ಸ್ ಗಳನ್ನ ಫುಲ್ಫಿಲ್ಮೆಂಟ್ ಆಕೈತಿಲ್ಲ ಅಂತಕ್ಕಂಥ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊ ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಏನ್ ಮಾಡ್ತೀವಿ ಹೇಳ್ತೀವಿ. ಇದು ಮನಿ ಆಗಿರ್ಬೋದು, ಮಷಿನರೀಸ್ ಗಳು ಆಗಿರ್ಬೋದು, ಮಟೀರಿಯಲ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಗಿರ್ಬೋದು, ಇದು ಎಲ್ಲ ಏನಪ್ಪಾ ಅಂತಂದ್ರೆ ಒಂದು ಗೋಲ್. ಇದನ್ನೆಲ್ಲ ನಾವು ಸ್ಮೂತ್ ಆಗಿ ಅಥವಾ ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕಪ್ಪ ಅಂತಂದ್ರ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನೈತಿ ಇಂಪಾರ್ಟೆಂಟ್ ರೋಲ್ ಅನ್ನ ಏನೈತಿ ಪ್ಲೇ ಮಾಡ್ತೈತಿ. ಯಾಕಂದ್ರೆ ಎಲ್ಲಾ ಓನರ್ಸ್ ಬಂದಿದ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಂಗಿಲ್ರಿ. ಸೊ ಅವ್ರು ಏನ್ ಮಾಡ್ತಾರೆ, ಹೆಡ್ ಆಫ್ ದಿ ಆರ್ಗನೈಸೇಷನ್ ದವರು ಅವ್ರು ಏನ್ ಮಾಡ್ತಾರೆ, ವರ್ಕ್ ಅನ್ನ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಹಂಚಿ ಬಿಡ್ತಾರೆ. ಆ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಹಂಚಿದ್ ಮಾಡಿದ ತಕ್ಷಣ ಇವೆಲ್ಲ ಸರಿಯಾಗಿ ಸ್ಮೂತ್ ಆಗಿ ರನ್ ಆಗತ್ತಿಲ್ಲ ಅಂತಕ್ಕಂಥ ಏನ್ ಮಾಡ್ತಾರೆ ನೋಡ್ತಾರೆ. ಇದನ್ನ ಯಾರು ಮಾಡ್ತಾರಪ್ಪ ಅಂತಂದ್ರ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ದವರು ಏನ್ ಮಾಡ್ತಾರೆ ಇದನ್ನ ಮಾಡ್ತಾರ. ಸೊ ಅದನ್ನ ಏನ್ ಮಾಡ್ತಾರ ಅವರು ಇನ್ನೊಬ್ಬರದಿಂದ ವರ್ಕ್ ಅನ್ನ ತಗೊಳ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾರೆ. ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ಹೇಳ್ತೀವಿ. ಹಂಗಾರೆ ಕೆಲವೊಬ್ರು ಆಥರ್ಸ್ ಗಳು ಏನ್ ಮಾಡ್ಯಾರಿ ಅವ್ರದ ವೇ ಒಳಗೆ ಏನ್ ಮಾಡ್ತಾರೆ ಕೆಲವೊಂದು ಡೆಫಿನಿಷನ್ಸ್ ಗಳನ್ನ ಕೊಡ್ತಾರ. ಹಂಗಾರೆ ನಾವು ಕೂಡ ಒಂದು ಡೆಫಿನಿಷನ್ ಅನ್ನು ಏನ್ ಮಾಡೋಣ್ರಿ ಇಲ್ಲಿ ನೋಡೋಣ. ನೋಡಿ ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್ ಅಕಾರ್ಡಿಂಗ್ ಟು ಹೆನ್ರಿ ಫೋಯಲ್. ಸೊ ನಾವಿಲ್ಲಿ ಏನ್ ಮಾಡ್ತೀವಿ ಹೆನ್ರಿ ಫೋಯಲ್ ಒಂದು ಕಂಟೆಂಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಸೊ ಆ ಕಾರಣಕ್ಕೆ ಏನ್ ಮಾಡಿ ನಾ ಇಲ್ಲಿ ಹೆನ್ರಿ ಫೋಯಲ್ ಏನ್ ಮಾಡೀನಿ ಡೆಫಿನಿಷನ್ ಅನ್ನ ತಗೊಂಡೇನಿ. ಸೊ ಹಂಗಾರೆ ಹೆನ್ರಿ ಫೋಯಲ್ ಏನ್ ಹೇಳ್ತಾನ್ರಿ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಿ. ಸೊ ಟು ಮ್ಯಾನೇಜ್ ಈಸ್ ಟು ಫೋರ್ಕಾಸ್ಟ್. ನೋಡ್ರಿ ಮ್ಯಾನೇಜ್ ಅಂದ್ರೆ ಏನ್ರಿ, ಈಸ್ ಟು ಫೋರ್ಕಾಸ್ಟ್ ಅಂಡ್ ಟು ಪ್ಲಾನ್. ಸೊ ಫೋರ್ಕಾಸ್ಟ್ ಅಂದ ತಕ್ಷಣ ನಾವ್ ಹೇಳಕತ್ತೀವಿ ಏನ್ ಮಾಡಕತ್ತೀವಿ, ಮುಂದೆ ಮಾಡ್ತಕ್ಕಂಥ ಘಟನೆ, ಮುಂದೆ ಮಾಡ್ತಕ್ಕಂಥ ಏನು ಕೆಲಸಗಳನ್ನ ಮಾಡಕತ್ತೀವಿ ಅದನ್ನು ಫೋರ್ಕಾಸ್ಟ್ ಮಾಡ್ತಕ್ಕಂಥದ್ದು. ಆ ಫೋರ್ಕಾಸ್ಟ್ ಅನ್ನು ಫುಲ್ಫಿಲ್ಮೆಂಟ್ ಮಾಡ್ಬೇಕಂದ್ರೆ ಏನ್ರಿ ಸರಿಯಾದಂತ ಪ್ಲಾನಿಂಗ್ಸ್ ಗಳನ್ನ ಮಾಡ್ಬೇಕಾಕೈತಿ. ಸೊ ಸರಿಯಾಗಿ ಅದನ್ನ ಏನ್ ಮಾಡ್ಬೇಕ್ರಿ ಆರ್ಗನೈಸ್ ಮಾಡ್ಬೇಕಾಕೈತಿ. ಸೊ ಇದಕ್ಕೆಲ್ಲ ಏನ್ ಕರಿತೀವಪ್ಪ ಅಂತಂದ್ರ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೆನ್ರಿ ಫೋಯಲ್ ಏನ್ ಹೇಳ್ತಾನಪ್ಪ ಅಂತಂದ್ರ ಮ್ಯಾನೇಜ್ ಇಸ್ ಟು ಫೋರ್ಕಾಸ್ಟ್ and to plan and to organize and to coordinate and to control. ಸೊ ಇದನ್ನೆಲ್ಲ ಕೂಡ ಏನಕ್ಕೆಪ್ಪ ಅಂತಂದ್ರೆ ಹೆನ್ರಿ ಫೋಯಲ್ ಹೇಳ್ತಾನ ಮ್ಯಾನೇಜ್ ಅಂತಕ್ಕಂಥದ್ದು ಅಥವಾ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಕ್ಕೆದ್ರಿ ಆಕೈತೆ ಅಂತ ಹೇಳ್ತಾರೆ. ಸೊ ಇದು ಹೆನ್ರಿ ಫೋಯಲ್ ಪ್ರಕಾರ ಡೆಫಿನೇಷನ್ ಅನ್ನ ಕೊಡ್ತಕ್ಕಂಥದ್ದು. ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಮೀನಿಂಗ್ ಅನ್ನ ನೋಡಿದೀವಿ, ಡೆಫಿನಿಷನ್ ಅನ್ನ ನೋಡಿದೀವಿ. ನೋಡಿದಾಗ ಸೊ ಇದನ್ನ ಡೀಟೇಲ್ ಆಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗೆ ಏನ್ ಮಾಡ್ತೀವಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಪ್ಲಾನಿಂಗ್ಸ್ ಅಂದ್ರೆ ಏನು, ಕೋಆರ್ಡಿನೇಷನ್ ಅಂದ್ರೆ ಏನು, ದೆನ್ ಆರ್ಗನೈಸೇಷನ್ ಅಂದ್ರೆ ಏನು, ಕಂಟ್ರೋಲ್ ಅಂದ್ರೆ ಏನು, ಕಮ್ಯುನಿಕೇಶನ್ಸ್ ಅಂದ್ರೆ ಏನು, ಸ್ಟಾಫಿಂಗ್ ಅಂದ್ರೆ ಏನು, ಮೋಟಿವೇಶನ್ ಅಂದ್ರೆ ಏನು. ಸೊ ಇದನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಫಂಕ್ಷನ್ಸ್ ಒಳಗೆ ಏನ್ ಮಾಡ್ತೀವಿ ಇನ್ ಡೀಟೇಲ್ ಆಗಿ ಮಾಡ್ತೀವಿ. ಇಂಡಿವಿಜುವಲ್ ನಾವು ಕಂಟೆಂಟ್ಸ್ ಗಳನ್ನ ನೋಡ್ಕೊತ ಹೋಗ್ತೀವಿ. ಸೊ ಇದು ಎಲ್ಲ ಏನಪ್ಪಾ ಅಂತಂದ್ರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂತಂದ್ರ ನೀವು ನಮ್ಮ ಕಮೆಂಟ್ಸ್ ಬಾಕ್ಸ್ ಒಳಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಸೊ ಆ ಡೌಟ್ಸ್ ಗಳನ್ನ ಏನ್ ಮಾಡ್ಕೊರಿ ಕ್ಲಿಯರ್ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಸೋ ಮಚ್.